ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನಾವು ಬೆಂಗಳೂರಿನ ಬಸವನಗುಡಿನಲ್ಲಿ ನಡೆದಿರ್ತಕ್ಕಂತಹ ಕಡಲೆಕಾಯಿ ಪರ್ಸೆಗೆ ಹೋಗಿದ್ವಿ. ಪರ್ಸೆ ಹೇಗಿತ್ತು, ನಾವು ಅಲ್ಲೆಲ್ಲ ಟೈಮ್ ಹೇಗೆ ಸ್ಪೆಂಡ್ ಮಾಡಿದ್ವಿ, ಅದ್ರದ್ದು ಒಂದು ಕತೆ ಇದೆ. ಸೊ ಆ ಕತೆನೂ ಕೂಡ ನಾನು ಈ ಒಂದು ಬ್ಲಾಗಲ್ಲಿ ಹೇಳ್ತೀನಿ. ಮತ್ತು ಅದ್ರ ಜೊತೆಯಲ್ಲಿ ಹೇಗಿತ್ತು ಮತ್ತು ಅಲ್ಲಿ ಏನೇನು ಇತ್ತು ಅದ್ರ ಬಗ್ಗೆ, ಮತ್ತು ಬಸವನಗುಡಿ ದೇವಸ್ಥಾನ, ಬುಲ್ ಟೆಂಪಲ್ ರೋಡು, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಈ ಒಂದು ಬ್ಲಾಗಲ್ಲಿ ಇರುತ್ತೆ. ಸೊ ನಾವು ಹೋಗಿದ್ದು ಸಂಡೇ, ಭಾನುವಾರ ಮಾತ್ರ ಯಾರು ಹೋಗ್ಬೇಡಿ, ತುಂಬಾನೇ ರಶ್ ಇರುತ್ತೆ. ಹೋದ್ರೆ ಬೆಳಗ್ಗೆ ಹೊತ್ತು ಹೋಗಿ, ಬೆಳಗ್ಗೆ ಮಧ್ಯಾಹ್ನದ ಹೊತ್ತು ಸಂಜೆ ಹೊತ್ತು ಹೋಗ್ಬಿಟ್ರಂತೂ ನಮ್ಮ ಕಾಲು ಇಡೋದಕ್ಕೇನೆ ಆಗ್ಲಿಲ್ಲ, ಅಷ್ಟು ರಶ್ಶು. ದೇವಸ್ಥಾನದ ಒಳಗೂ ಕೂಡ ಹೋಗ್ಲಿಲ್ಲ, ಹಾಗೆ ಬಂದ್ಬಿಟ್ವಿ ಅಷ್ಟು. ಓಕೆ, ಇವಾಗ ಕಡಲೆಕಾಯಿ ಪರ್ಸೆ ಬಗ್ಗೆ ಮಾತಾಡೋಣ. ಈ ಬಸವನಗುಡಿಯ ಈ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ನಡೆಯೋ ಈ ಕಡಲೆಕಾಯಿ ಪರ್ಸೆಲಿ ವಿವಿಧ ದಕ್ಷಿಣ ಭಾರತದ ರಾಜ್ಯಗಳಿಂದ ಬಂದ ಎಲ್ಲ ರೀತಿಯ ಕಡಲೆಕಾಯಿ ರಾಶಿಗಳನ್ನ ಇಲ್ಲಿ ಕಾಣ್ಬೋದು ನಾವು. ಪರ್ಸೆ ಕೇವಲ ಕಡಲೆಕಾಯಿ ಮಾರಾಟಕ್ಕಾಗಿಯೇ ಅಲ್ಲ, ಇದು ರೈತರಿಗೆ ಹೊಸ ಬೆಳಕನ್ನು ತರುವ ನಮ್ಮ ಸಾಂಸ್ಕೃತಿಕ ವೈಭವವನ್ನು ಪ್ರತಿಬಿಂಬಿಸುವ ಹಬ್ಬವಾಗಿದೆ. ಕಡಲೆಕಾಯಿ ಪರ್ಸೆ ಹಿಂದಿರುವ ಒಂದು ಐತಿಹಾಸಿಕ ಕಥೆ ಏನಪ್ಪ ಅಂತಂದರೆ, ಅನೇಕ ವರ್ಷಗಳ ಹಿಂದೆ ಈ ಪ್ರದೇಶದ ಸುತ್ತಮುತ್ತ ಬೆಳೆಗಾರರು ಕಡಲೆಕಾಯಿನ ಪ್ರಮುಖ ಮುಖ್ಯ ಬೆಳೆಯನ್ನಾಗಿ ಬೆಳೀತಿದ್ರು. ಆದರೆ ಒಂದು ದೊಡ್ಡ ಸಮಸ್ಯೆ ಅವರಿಗೆ ಕಾಡುತ್ತಿತ್ತು. ಅದೇನಪ್ಪ ಅಂತಂದರೆ, ಕಾಡು ಕೋಣಗಳು ಬೆಳೆಗೆ ಬಂದು ನುಗ್ಗಿ ಬೆಳೆಗಳನ್ನು ನಾಶ ಮಾಡುತ್ತಿದ್ರು. ತಾವು ಬೆಳೆದ ಎಲ್ಲ ಅಲ್ಪ ಸ್ವಲ್ಪ ಬೆಳೆನೂ ಕೂಡ ಆದಾಯವನ್ನು ಸಿಗದೆ ಕಳೆದುಕೊಳ್ತಿದ್ರು. ರೈತರು ತೀವ್ರ ಸಂಕಟಕ್ಕೆ ಸಿಲುಕಿದರು. ಅವಾಗ ಏನಪ್ಪ ಮಾಡಿದ್ರಪ್ಪ ಅಂದರೆ, ಎಲ್ಲರೂ ಕೂಡ ಆಗ ಅವರು ದೇವರ ಮೊರೆ ಹೋದರು. ಏನು ಅಂತಂದರೆ, ಬಸವನಗುಡಿಯ ಪ್ರಸಿದ್ಧ ದೊಡ್ಡ ಬಸವ ಅಂದರೆ ನಂದಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ಕೋಣಗಳಿಂದ ಮುಕ್ತಿ ಸಿಗುವಂತೆ ಮಾಡಪ್ಪ ತಂದೆ ನಮಗೆ ಅಂತ. ಮತ್ತು ತಮ್ಮ ಮುಕ್ತಿ ಸಿಕ್ಕಿದ್ರೆ ನಮ್ಮ ಕಡಲೆಕಾಯಿಯ ಬೆಳೆಗಳ ಮೊದಲ ಕೊಯ್ಲನ್ನು ದೇವರಿಗೆ ಅರ್ಪಿಸುವ ಭರವಸೆಯನ್ನು ನೀಡಿದರು. ಆ ಪ್ರಾರ್ಥನೆಯು ಕೆಲಸ ಮಾಡಿತು ಅಂತಲೇ ಹೇಳ್ಬೋದು. ಅದು ಪ್ರಾರ್ಥನೆ ಮಾಡಿದ ಫಲವಾಗಿ ಆ ಕೋಣಗಳು ಆ ಬೆಳೆಗಳನ್ನು ಹಾನಿ ಮಾಡುವುದನ್ನು ನಿಲ್ಲಿಸಿದವು. ಹಾನಿ ಮಾಡೋದನ್ನು ನಿಲ್ಲಿಸೋದಕ್ಕೆ ಆ ಪ್ರಾರ್ಥನೆ ದೇವರಿಗೆ ಮುಟ್ಟಿತು. ಸೊ ಇದರ ಪ್ರತಿಫಲವಾಗಿ ಮತ್ತು ರೈತರು ತಮ್ಮ ಶ್ರಮದ ಫಲವನ್ನು ಸಂಭ್ರಮಿಸಿದರು. ಈ ಥರ ರೈತರು ಪ್ರತಿ ವರ್ಷ ತಮ್ಮ ಮೊದಲ ಕಡಲೆಕಾಯಿ ಬೆಳೆಗಳನ್ನು ದೊಡ್ಡ ಬಸವನಗುಡಿಗೆ ಅರ್ಪಿಸುತ್ತಿದ್ದರು. ಈ ಪದ್ಧತಿಯನ್ನು ಹಬ್ಬವಾಗಿ ಆಚರಿಸತೊಡಗಿದರು ಮತ್ತು ಇದು ಕಡಲೆಕಾಯಿಯ ಪರಸೆ ಎಂಬ ಐತಿಹಾಸಿಕ ಹಬ್ಬದ ಜನ್ಮವಾಯಿತು. ಇದೇ ರೀತಿ ಈ ಒಂದು ಹಬ್ಬ ಜನ್ಮ ತಾಳಿತು ಅಂತಲೇ ಹೇಳ್ಬೋದು. ಅಲ್ಲಿ ಆ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಒಂದು ನಂದಿ ಅಂದರೆ ಬಸವಣ್ಣ ಅಂತ ಕರಿತೀವಿ. ಇದು ಪ್ರತಿಮೆ ಬಂದು 20 ಅಡಿ ಉದ್ದ ಇದೆ, 15 ಅಡಿ ಎತ್ತರ ಇದೆ. ಇದು ಏಕಶಿಲೆಯಿಂದ ಕೆತ್ತಿದ್ದಾರೆ, ಅಂದ್ರೆ ಒಂದೇ ಶಿಲೆಯಿಂದ ಕೆತ್ತಿರ್ತಕ್ಕಂಥ ಒಂದು ಪ್ರತಿಮೆ. ಹತ್ರನೇ ಇರೋ ಇನ್ನೊಂದು ದೊಡ್ಡ ಗಣಪತಿ ದೇವಸ್ಥಾನ, ಇದು ಸಹ ಬಸವನಗುಡಿ ಪ್ರದೇಶದಲ್ಲಿಯೇ ಇದೆ. ಇಲ್ಲಿ 18 ಅಡಿ ಎತ್ತರದ ಗಣಪತಿ ದೇವಸ್ಥಾನದ ಪ್ರತಿಮೆ ಇದೆ. ಇದು ಕೂಡ ಕಲ್ಲಿನಿಂದನೇ ಕೆತ್ತಿದ್ದಾರೆ. ಈ ದೇವಾಲಯವು ತನ್ನ ಶಿಲ್ಪಕಲೆ ಮತ್ತು ಅದರ ಪ್ರಾಚೀನತೆಯ ಮೂಲದ ಪ್ರಸಿದ್ಧವಾಗಿದೆ. ಇದು ಕೂಡ ಹಳೆಯ ದೇವಸ್ಥಾನ. ಮತ್ತೆ ಇಲ್ಲಿ ದೇವಸ್ಥಾನದ ಟೈಮಿಂಗ್ಸ್ ಏನಪ್ಪಾ ಅಂತಂದ್ರೆ, ಬಸವನಗುಡಿ ಟೈಮಿಂಗ್ಸು 6 ಗಂಟೆಯಿಂದ, ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತೆ ಮಧ್ಯಾಹ್ನ ಅಂದ್ರೆ ಸಾಯಂಕಾಲ 5:30 5:30 ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಅದೇ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ದೊಡ್ಡ ಗಣಪತಿ ದೇವಸ್ಥಾನ, ಅದು 7 ಗಂಟೆಗೆ 7 AM ಓಪನ್ ಆಗುತ್ತೆ. ಮತ್ತೆ 12:30 PM ಕ್ಲೋಸ್ ಆಗುತ್ತೆ. ಮತ್ತೆ ಸಂಜೆ ಹೊತ್ತು 5 ಗಂಟೆಯಿಂದ 8:30ವರೆಗೂ ಓಪನ್ ಇರುತ್ತೆ. ಇಲ್ಲಿ ನಾವು ಎಲ್ಲ ಬಸ್ಗಳು ಹೇಗೆ ಹೋಗೋದಂತ ಅಂದ್ರೆ, ಏರ್ಪೋರ್ಟ್ ಇಂದ ಆಗ್ಲಿ, ರೈಲ್ವೆ ಸ್ಟೇಷನ್ ಇಂದ ಆಗಲಿ, ಮೆಜೆಸ್ಟಿಕ್ ಇಂದ ಆಗಲಿ, ಎಲ್ಲ ಕಡೆಯಿಂದನೂ ಬಸವನಗುಡಿಗೆ BMTC ಬಸ್ಗಳು ಇರ್ತವೆ, ಕ್ಯಾಬ್ಗಳಿದಾವೆ, ಎಲ್ಲ ಬರ್ಬೋದು. ಅದು ಮೇನ್ ಪ್ಲೇಸ್ ಬಸವನಗುಡಿನಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ಅಂದ್ರೆ ಯಾರು ಬೇಕಾದ್ರೂ ಇರ್ತಾರೆ. ಮತ್ತೆ ಇದ್ರದ್ದು ಇನ್ನೊಂದೇನಪ್ಪ ಅಂತಂದ್ರೆ, ಇದು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲೇನೆ ನಿರ್ಮಾಣ ಆಗಿದೆ ಅಂತಾನು ಹೇಳ್ತಾರೆ. ಇಲ್ಲಿ ಪ್ರತಿ ವರ್ಷ ಕಡಲೆಕಾಯಿ
ಪರ್ಸೆ ಇದು ಹಬ್ಬನೇ ತುಂಬ ಫೇಮಸ್ಸು. ಇನ್ನು ದೊಡ್ಡ ಗಣಪತಿ ದೇವಸ್ಥಾನದ ಪ್ರತಿಮೆ ಅಂತ ತಗೊಂಡ್ರೆ ಇದು ಕೂಡ ತುಂಬ ಅಪೂರ್ವವಾಗಿದೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದ್ರೆ ಚತುರ್ಥಿ ಅಂದರೆ ಗಣಪತಿ ಚತುರ್ಥಿ ದಿನ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡ್ತಾರೆ. ಯಾವಾಗ ಕೂಡ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ಸೇರ್ತಾರೆ ಅಂತ ಹೇಳ್ಬೋದು. ಇವಾಗ ಜಾತ್ರೆಗಳು ಹೀಗೆ ನಡೀತವೆ ಊರುಗಳಲ್ಲಿ, ಅದೇ ರೀತಿ ಇಲ್ಲೂ ಕೂಡ ಬೆಂಗಳೂರಲ್ಲಿ ಈಗಲೂ ಕೂಡ ಈ ಒಂದು ಜಾತ್ರೆ ಅದೇ ರೀತಿ ನಡೆಯುತ್ತೆ. ಜಾತ್ರೆಗಳಲ್ಲಿ ಏನೇನು ನಮಗೆ ಆಟ ಆಡೋದಕ್ಕಿರುತ್ತೋ, ನಾವು ಚಿಕ್ಕವರಿದ್ದಾಗೆಲ್ಲ ಆಟ ಆಡ್ತಾ ಇದ್ವಿ ಅಲ್ಲ ನಮ್ಮ ಊರುಗಳ ಜಾತ್ರೆನಲ್ಲಿ, ಅದೇ ಥರ ಕೂಡ ಇಲ್ಲೂ ಬೆಂಗಳೂರಲ್ಲಿ ಆ ಒಂದು ಜಾತ್ರೆಯಲ್ಲಿ ಫುಲ್ ಹೇಗೆ ಎಲ್ಲ ಅದೇ ರೀತಿನೇ ಇರುತ್ತೆ ಇಲ್ಲೂ ಕೂಡ. ಸೊ ಎಲ್ಲ ಮಕ್ಕಳಿಗೆ ಆಟ ಸಾಮಾನುಗಳು, ನಮಗೆ ಎಷ್ಟೋ ವಸ್ತುಗಳು ನಮಗೆ ಸಿಗಲ್ಲ ಹೊರಗಡೆ ಮಾರ್ಕೆಟಲ್ಲಿ. ಈ ಜಾತ್ರೆಗಳಲ್ಲಿ ಆ ವಸ್ತುಗಳನ್ನ ನೋಡ್ಬೋದು. ಮತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಅನ್ಬೋದು. ಒಂದು ಒಳ್ಳೆ ಅಥೆಂಟಿಕ್ ಎಕ್ಸ್ಪೀರಿಯನ್ಸ್ನ ಸಿಗುತ್ತೆ. ಒಂದು ಪ್ರಾಬ್ಲಮ್ ಅಂತಂದರೆ ತುಂಬ ಜನ ಇರ್ತಾರೆ, ರಶ್ ಅಂದರೆ ರಶ್ಶು, ಕಾಲು ಇಡೋದಕ್ಕಾಗಲ್ಲ, ಕಾಲು ತುಳಿತದ ಅನುಭವ. ಅದು ಎಷ್ಟು ರಿಸ್ಕ್ ಇರುತ್ತೆ ಅಂತ ನಾವು ಟಿ ವಿಲಿ ನೋಡಿದ್ವಿ. ಅಲ್ಲಿ ಹೋದಾಗ ನಮ್ಗೆ ಅಷ್ಟೊಂದು ಕೆಟ್ಟ ಅನುಭವ ಆಗಲಿಲ್ಲ. ಅಂದ್ರೂ ಆ ಒಂದು ಜನಗಳ ಮಧ್ಯೆ ಸಿಗಾಕೊಂಡ್ಬಿಟ್ಟು ಆಚೆ ಬರ್ಲಿಕ್ಕೆ ತುಂಬಾ ಕಷ್ಟಪಟ್ಟು ಸ್ಟ್ರಗಲ್ ಮಾಡ್ಕೊಂಡು ಆಚೆ ಬಂದ್ವಿ. ಸೊ ಇವತ್ತಿಗೆ ಈ ಒಂದು ಬ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.